ನೋಡಿ ಕ್ವಶನ್ನು. ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 10 ಬಾಯ್ಸ್ ಹ್ಯಾಡ್ ದ ಫಾಲೋಯಿಂಗ್ IQ 70, 120, 110, 101, 88, 83, 95, 98, 107, 100. Do these data support the assumption of a population mean IQ of 100 at 5% level of significance? ನೋಡಿ ಯಾವ ಥರ ಮಾಡಬೇಕು. ಇಲ್ಲಿ ನೋಡಿ, ಇದು ಸ್ಯಾಂಪಲ್ ಕೊಟ್ಟಿದ್ದಾರೆ, ಅರ್ಥ ಆಗ್ತಿದೆಯಾ, ಮತ್ತು ಪಾಪ್ಯುಲೇಷನ್ ಮೀನ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಥರ ಮಾಡಬೇಕಂದ್ರೆ, ಇದು ನೀವು ಫಸ್ಟು ಟೀನ ಫೈಂಡ್ ಮಾಡಬೇಕು. ಟಿ ಅಂದರೆ ಫಾರ್ಮುಲಾ ಎಕ್ಸ್ ಬಾರ್ ಮೈನಸ್, ಅಂದರೆ ಟೀನ ಮೇನ್ ನೇಮ್ ನಿಮ್ಮದು ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಇಂಟು ರೂಟ್ ಎನ್. ಇಲ್ಲಿ ಎಕ್ಸ್ ಬಾರ್ ಅಂದರೆ ಸ್ಯಾಂಪಲ್ ಮೀನು, ಮ್ಯೂ ಅಂದರೆ ಪಾಪ್ಯುಲೇಷನ್ ಮೀನು, ಎನ್ ಅಂದರೆ ಸ್ಯಾಂಪಲ್ ಸೈಜ್, ಎಸ್ ಅಂದರೆ ಸ್ಟ್ಯಾಂಡರ್ಡ್ ಡಿವಿಷನ್. ನೋಡಿ, ಸ್ಟ್ಯಾಂಡರ್ಡ್ ಡಿವಿಷನ್ಗೆ ಫಾರ್ಮುಲಾ 1/n-1 ಸಮೇಷನ್ ಆಫ್ i ಈಸ್ ಈಕ್ವಲ್ ಟು 1 to n xi ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಆಮೇಲೆ ಇಲ್ಲಿ ಒಂದು ಎಸ್ನ ಈ ಫಾರ್ಮುಲೆಯಲ್ಲಿ ಫೈಂಡ್ ಮಾಡಬೇಕು. ಎನ್ ಗೊತ್ತಿರುತ್ತೆ, ಮ್ಯೂ ಗೊತ್ತಿರುತ್ತೆ, ಎಕ್ಸ್ ಬಾರ್ ಫೈಂಡ್ ಮಾಡಬೇಕು. ಎಕ್ಸ್ ಬಾರ್ ಎಸ್ ಎರಡೂ ಫೈಂಡ್ ಮಾಡಾದ್ಮೇಲೆ ಟಿ ಸಿಗುತ್ತೆ. ಈ ಟೀನ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಚೆಕ್ ಮಾಡಬೇಕು. ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಇಂಪಾರ್ಟೆಂಟು. ಇಲ್ಲಿ ನೋಡಿ 10 ಇದ್ದರೆ ಇದು ಸ್ಯಾಂಪಲ್ ಸೈಜ್ 10 ಇದೆ. 1, 2, 3, 4, 5, 6, 7, 8, 9, 10. ಡಿಗ್ರೀಸ್ ಆಫ್ ಫ್ರೀಡಮ್ ಬಂದು n-1. 10-1 ಅಂದರೆ 9 ಇರುತ್ತೆ. ಈಗ ನೋಡಿ, ಟಿ 0.05 ಫಾರ್ 9 ಡಿಗ್ರೀಸ್ ಆಫ್ ಫ್ರೀಡಮ್. ಟೇಬಲ್ ವ್ಯಾಲ್ಯೂ ಗೊತ್ತಿರುತ್ತೆ ನೋಡಿ, ಟೇಬಲಲ್ಲಿ ಸಿಗುತ್ತೆ ನಿಮಗೆ. ಸ್ಟೂಡೆಂಟ್ಸ್ ಟಿ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. 9 ಡಿಗ್ರೀಸ್ ಆಫ್ ಫ್ರೀಡಮ್ಗೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ 2 ನೋಡಿ 9. ಇಲ್ಲಿಂದ ಬನ್ನಿ, ಇದು ಹಾರಿಜಾಂಟಲ್ ಬನ್ನಿ. ಇವೆರಡೂ ಕೋಇನ್ಸೈಡ್ ಆಗೋದು ಯಾವುದು? 2.262. ಇದು ಒಂದು ಸ್ಟ್ಯಾಂಡರ್ಡ್ ಟಿ ವ್ಯಾಲ್ಯೂ. ಇದಕ್ಕೆ ಕಂಪೇರ್ ಮಾಡಬೇಕು. ಇದು ಕ್ಯಾಲ್ಕುಲೇಟೆಡ್ ಟಿ ವ್ಯಾಲ್ಯೂ ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಬಂದರೆ ಹೈಪಾಥಿಸಿಸ್ ಅಕ್ಸೆಪ್ಟೆಡ್, ಇಲ್ಲಾಂದರೆ ರಿಜೆಕ್ಟೆಡ್ ಅಂತ. ಇದು ಫಸ್ಟ್ ಸ್ಟಾರ್ಟ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಸೊಲ್ಯೂಷನ್ ಫಸ್ಟ್ ಎನ್ ಬರ್ಕೊಳ್ಳಿ. ಈಗ ನೋಡಿ, ಎನ್ನು 1, 2, 3, 4, 5, 6, 7, 8, 9, 10. ಎನ್ ಈಸ್ ಈಕ್ವಲ್ ಟು 10. ಆಮೇಲೆ ಮ್ಯೂ ಬರ್ಕೊಳ್ಳಿ. ಮ್ಯೂ ಅಂದರೆ ಸ್ಯಾಂಪಲ್, ಇದು ಪಾಪ್ಯುಲೇಷನ್, ದಟ್ ಈಸ್ 100. ಈ ಥರ 4 ಬರೆಯೋಕ್ಕೆ ಹೋಗಬೇಡಿ. ಆಮೇಲೆ ಲೆಟ್ H0 is such that H0 ಅಂದರೆ ನಲ್ ಹೈಪಾಥಿಸಿಸ್, ದೇರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ಬರ್ಕೊಳ್ಳೋಣ ಬಿಟ್ವೀನ್ ದ ಮೀನ್. ಬರೆದಾದ್ಮೇಲೆ ಎಕ್ಸ್ ಬಾರ್ನ ಫೈಂಡ್ ಮಾಡಬೇಕು. ಸಮೇಷನ್ ಆಫ್ ಎಕ್ಸ್ ಬೈ ಎನ್. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಅಂದರೆ ಇದು ಆ್ಯಡ್ ಮಾಡಬೇಕು. 70 ಪ್ಲಸ್ 120 ಪ್ಲಸ್ 110 ಪ್ಲಸ್ 101 ಪ್ಲಸ್ 88 ಪ್ಲಸ್ 83 ಪ್ಲಸ್ 95 ಪ್ಲಸ್ 98 ಪ್ಲಸ್ 107 ಪ್ಲಸ್ 100 ಹೋಲ್ ಡಿವೈಡೆಡ್ ಬೈ 1, 2, 3, 4, 5, 6, 7, 8, 9, 10 ಡಿವೈಡ್ ಬೈ 10. ನೋಡಿ, ಇದನ್ನ ಕ್ಯಾಲ್ಸಿಲ್ ಮಾಡೋಣ. ಇದನ್ನ ಮಾಡೋಕ್ಕೆ ಯಾವ ಥರ ಮಾಡಿ ಅಂತ ಇನ್ನೊಂದು ನೋಡಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 ಮೋಡ್ ಹೋಗಿ, ಸ್ಟಾರ್ಟ್ ಹೋಗಿ 3, ಅದರಲ್ಲಿ 1 ವೇರಿಯೇಬಲ್ ಹೋಗಿ ಇಲ್ಲಿ ಡೇಟಾನ ಫಿಲ್ ಮಾಡಿ. 70, 120, 110, 101, 88, 83, 95, 98, 107, 100. AC ಹೊಡೆದು ಶಿಫ್ಟು 1 4. ಇದರಲ್ಲಿ ಎಕ್ಸ್ ಬಾರ್ ಅಂದರೆ 2 ಈಕ್ವಲ್ ಹೊಡೆದ್ರೆ 97.2. ಬೇಕಿದ್ರೆ ಡೈರೆಕ್ಟ್ ಬೇಕಾದರೂ ಮಾಡ್ಕೊಳ್ಳಿ, ಅರ್ಥ ಆಗ್ತಿದೆಯಾ? ಆಮೇಲೆ ಎಕ್ಸ್ ಬಾರ್ ಫೈಂಡ್ ಮಾಡಿದ್ಮೇಲೆ ಎಸ್ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಎಸ್ ಸ್ಕ್ವೇರ್ಗೆ ಫಾರ್ಮುಲಾ
1 by n minus 1 summation of I is equal to 1 to n xi minus x bar whole square. ಇಲ್ಲಿ 1 by n minus 1 ಅಂದರೆ 10 ಮೈನಸ್ n ಅಂದರೆ 10. ಇಲ್ಲಿ x ಮೈನಸ್ x ಬಾರ್ ಹೋಲ್ ಸ್ಕ್ವೇರ್ ಅಂದರೆ ನೋಡಿ xi ಅಂದರೆ ಇದು 70, x ಬಾರ್ ಅಂದರೆ ಇದು 70 ಮೈನಸ್ 97.2 whole square plus 120 minus 97.2 whole square plus 110 minus 97.2 whole square plus 101 minus 97.2 whole square plus 88 minus 97.2 whole square plus 83 minus 97.2 whole square plus 95 minus 97.2 whole square plus 98 minus 97.2 whole square plus 107 minus 97.2 whole square plus 100 minus 97.2 whole square ಅಂದರೆ x minus xi minus x bar whole square ಮಾಡ್ಕೋಬೇಕು. ಇಲ್ಲಿ ನೋಡಿ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ನೋಡಿ, ಎ ಸಿ ಹೊಡೆದು ಶಿಫ್ಟು 1 4 ಇದರಲ್ಲಿ 4 SX ಹೊಡೆದು S ಸ್ಕ್ವೇರ್ ಬೇಕಾಗಿರೋದು ಸ್ಕ್ವೇರ್ ಮಾಡಿದ್ರೆ 203.73 ನೋಡಿ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಅದೇ ಬರುತ್ತೆ, ಇದನ್ನ ಟೈಪ್ ಮಾಡಿದ್ರು ಅದೇ ಬರುತ್ತೆ. ಏನು ಆನ್ಸರ್ ಇದು 203.73. ಎಸ್ ಅಂದರೆ ಇದು ನೋಡಿ, ಎ ಸಿ ಹೊಡೆದು ಶಿಫ್ಟ್ ಹೊಡೀರಿ 1 ಹೊಡೀರಿ 4 ಹೊಡೀರಿ SX 14.27 ಶಿಫ್ಟ್ 3 6 4 ಡೆಸಿಮಲ್ ಮಾಡ್ಕೊಳ್ಳಿ 14.2735. ಇಲ್ಲಿ ಇದು 4 ಡೆಸಿಮಲ್ ಮಾಡ್ಕೊಳ್ಳೋಣ, ಸ್ಕ್ವೇರ್ 73333. ಅರ್ಥ ಆಗ್ತಿದೆಯಾ? ಈಗ ಎಸ್ ಫೈಂಡ್ ಮಾಡಿದ್ಮೇಲೆ ಟಿ ಈಸ್ ಈಕ್ವಲ್ ಟು ಫಾರ್ಮುಲಾ x bar minus mu by s into root of n. ನೋಡಿ ಎಸ್ ಸ್ಕ್ವೇರ್ ಮಾತ್ರ ಡೈರೆಕ್ಟ್ ಫೈಂಡ್ ಮಾಡ್ಬಿಟ್ಟು ರೂಟ್ ಆಫ್ ಹೊಡೀರಿ, ಇಲ್ಲ ಅಂದರೆ 203.7333 ಅಷ್ಟೇ ಬರುತ್ತೆ. ಗೊತ್ತಾಗ್ತಿದೆಯಾ? ಇದನ್ನ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ಅಂದರೆ ಶಿಫ್ಟ್ ಫಸ್ಟಿಂದ ಮಾಡ್ಕೊಡ್ತೀನಿ. ಫಸ್ಟ್ ಮೋಡ್ ಹೋಗಿ ಇವನ್ ಎಕ್ಸ್ ಬಾರು ಫೈಂಡ್ ಮಾಡ್ಬೋದು, ಎಸ್ಸು ಫೈಂಡ್ ಮಾಡ್ಬೋದು. 3ಗೆ ಹೋಗಿ 1 ವೇರಿಯೇಬಲ್ಗೆ ಹೋಗಿ ಎಕ್ಸ್ ವ್ಯಾಲ್ಯೂ ಡೇಟಾ ಹೊಡಿಬೇಕು. 70 120 110 101 88 83 95 98 107 100 ಎ ಸಿ ಹೊಡೆದು ಶಿಫ್ಟು 1 4 ವೇರಿಯನ್ಸ್ 4 SX ಅದನ್ನ ಸ್ಕ್ವೇರ್ ಮಾಡಿ ಆನ್ಸರ್ ಏನು ಬರುತ್ತೆ ಅದು ಎಸ್ ಸ್ಕ್ವೇರ್ಗೆ ಬರೀ. ಆಮೇಲೆ ಬಂದು ರೂಟ್ ಆಫ್ ಅಂತ ಹೊಡೀರಿ, ಇದನ್ನ 203.7333 14.273. ಈಗ ನೋಡಿ ಎಕ್ಸ್ ಬಾರ್ ಅಂದರೆ ಇಲ್ಲಿ 97.2 ಮೈನಸ್ ಮ್ಯೂ ಅಂದರೆ 100, ಎಸ್ ಅಂದರೆ
14.2735 ರೂಟ್ ಆಫ್ n ಅಂದರೆ 10. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟ್ 97.2 minus 100, 14.2735 root of 10. ಆನ್ಸರ್ ಬಂದು -0.4 ಡೆಸಿಮಲ್ ಹೋಗು. ಶಿಫ್ಟ್ ಮೋಡ್ 64 -0.6203. ಈಗ ನೋಡಿ t 0.05 is equal to 2.262 for 9 degrees of freedom. ಇಲ್ಲಿ ಏನು ಯಾವ ಥರ ಬರೆಯೋದು ಅಂದರೆ ಈ ಥರ ಬರೀವಿ. t 0.05 for 9 degrees of freedom is ಅಂತ ಬರೆದು 2.262 ಟೇಬಲಲ್ಲಿ ನೋಡ್ಕೊಂಡು ಬರ್ತೀನಿ. ನಾನು ತೋರಿಸಿದ್ನಲ್ಲ ಟೇಬಲಲ್ಲಿ 2.262 ಅನ್ನ ಬರೀ. ಈಗ ನೋಡಿ ಈ ಟಿ ವ್ಯಾಲ್ಯೂ ಏನಿದೆ ಅದು ಇದಕ್ಕಿಂತ ಕಡಿಮೆ ಇದೆ ಅಂದರೆ ಇದು ಹೇಳಬೇಕು. ಟಿ ಕ್ಯಾಲ್ಕುಲೇಟ್ ಏನಿದೆ ಅದು ಲೆಸ್ ದ್ಯಾನ್ ದ ಟಿ 0.05. ಗೊತ್ತಾಗ್ತಿದೆಯಾ? ಅದಕ್ಕೆ ಹೆನ್ಸ್ ದ ಹೈಪಾಥಿಸಿಸ್ ಇಸ್ accepted ಅಂತ ಹೇಳ್ಬೋದು. accepted at 5% level of significance ಅಥವಾ thus the hypothesis, the null hypothesis accepted at 5% level of significance ಅಂತ ಹೇಳ್ಬೋದು. Thank you. Please like, share and subscribe.